ಇದು ಆಮೇಲೆ ಇದು ಯಾವ ಹಣ್ಣು ಆಗ್ತಂತ ನೋಡಬೇಕು. ನನಗೆ ಮೊನ್ನೆ ಚೂರು ಬಾಡಿತ್ತು, ಬಟ್ ಅದಿತ್ತು ಇಷ್ಟು ಸಿಕ್ಕಿತ್ತು ನೋಡಿ. ಒಬ್ಬಳೇ ನಿಂತಿದ್ದಾಳೆ, ಇಲ್ಲಾದರೆ ಅಮ್ಮ ಇರ್ತಾಳೆ ಕಂಪೆನಿಗೆ. 11:30 ಆದಷ್ಟೇ. ಯಾವಾಗಲೂ ನಾನು 1 ಗಂಟೆಗೆಲ್ಲ ನೀರು ಕುಡಿಲಿಕ್ಕೆ ಕಚ್ತದೆ ಗ್ಯಾರಂಟಿ. ನಿಮಗಾರಿಗಾದರೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಇದರದ್ದು ಅಂತ ಹೇಳಿ ನನಗೆ ಕಮೆಂಟಲ್ಲಿ. ನಂಗೆ 1-2 ಸಲ ನೋಡಿ ಹಟ್ಟಿಗೆ ಸಹ ಬಂದ ಇದನ್ನು ಫಾಲೋ ಮಾಡಿಕೊಂಡು. ಕಾಜಿ ನೋಡಿ, ಅದು ಬಳ್ಳಿ ಮೂವ್ ಆಗ್ತದಲ್ಲ, ಅದರೊಟ್ಟಿಗೆ ಹೊಸ ಓಡಿ ಬರುದು. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಮಾರ್ಚ್ 8ಕ್ಕೆ ಯಾರ್ದೆಲ್ಲ ಬರ್ತಿರುಂಟು ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತಿದೆ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮಾರ್ಚ್ 8ಕ್ಕೆ ಯಾರ್ದೆಲ್ಲ ಬರ್ತಿರುಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಹಾಗೆ ವಾರಿಜಾ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಮಗ ಜೋಶಿತಿದ್ದು ಬರ್ತ್ಡೇ ಅಂತ. ಜೋಶಿತ್ ಅವರಿಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಇದು ಗಿಡ ಉಂಟಲ್ಲ, ನಾನು ಸುಮಾರು ಸಲ ಹೇಳಿದ್ದೇನೆ, ಗನ್ನಿ ತಗೊಂಡು ಬಂದದ್ದು ಪೇಟೆಯಿಂದ. ಆದರೆ ಇದರಲ್ಲಿ ಈಗ ಸುಮಾರು ಸಲ ಹೂ ಆಯಿತು. ಈಗ ಇದು 3ನೇ ಸಲ ಕಾಣಿಸ್ತದೆ, ಮೋಸ್ಟ್ಲಿ 3ನೇ ಇಲ್ಲದ್ರೆ 4ನೇ ಸಲ ಹೂ ಆಗ್ತಿರೋದು. ಇದು 4ನೇ ಸಲ ಆಗಿ ಈಗ ಇನ್ನೊಂದು ಇಲ್ಲಿಂದ ಮೊಗ್ಗು ಬರ್ತಾ ಉಂಟು ಅದರದ್ದೇ. ಆದರೆ ಆ ಗಿಡ ಅಷ್ಟು ಬೆಳವಣಿಗೆ ಇಲ್ಲ ಅಂತ, ಅಂದರೆ ಅದರಲ್ಲಿ ಎಲೆ ಎಲ್ಲ ಬರುವುದೇ ಇಲ್ಲ. ಒಂದು ಚಿಗುರು ಬರ್ತದೆ, ಅದರಲ್ಲಿ ಹೂ ಬರ್ತದೆ. ಅದು ಹೂ ಹೋಗಿ ಕತ್ತರಿಸಿ ಆದಮೇಲೆ ಮತ್ತೆ ಇನ್ನೊಂದು ಚಿಗುರು ಬರ್ತದೆ, ಆದರೆ ಎಲೆ ಇಲ್ಲ, ಇಲ್ಲವೇ ಇಲ್ಲ ನೋಡಿ. ಈ ಗಿಡದಲ್ಲಿ ಎಲ್ಲಿ ಉಂಟು ಎಲೆಯೇ ಇಲ್ಲ, ಇಲ್ಲೇ ಇರುವುದು. ಪೇಟೆಯಿಂದ ತಂದ ಗುಲಾಬಿ ಹಾಗೆ ನೋಡಿ. ಯಾವಾಗ ಹಣ್ಣಾಗ್ತಂತ ಗೊತ್ತಿಲ್ಲ. ಇದು ಫಸ್ಟ್, ಇದು ಗೊನೆ ಎಲ್ಲಿಂಟು, ಫಸ್ಟ್ ಇದು ಗೊನೆ ಇದು. ಆಮೇಲೆ ಇದು ಯಾವಾಗ ಹಣ್ಣಾಗ್ತಂತ ನೋಡಬೇಕು. ನನಗೆ ಮೊನ್ನೆ ಚೂರು ಬಾಡಿತ್ತು, ಬಟ್ ಇವಾಗ ಚೆಂದ ಉಂಟು. ಆದರೆ 2 ಟೊಮೆಟೊ ಹಾಳಾಯಿತು ನೋಡಿ, ಹೀಗೆ ಆಗಿದೆ, ಹುಳ ಬಂದದ್ದು. ಅಲ್ಲಿ ಇವತ್ತು ಅಡಿಕೆ ತೆಗಿಲಿಕ್ಕೆ ಕೇಶವಣ್ಣ ಬಂದಿದ್ದಾರೆ. ಹಾಗೆ ಇದು ಲಾಸ್ಟ್, ಮೊನ್ನೆನೇ ಲಾಸ್ಟ್ ಅಂತ ಅಂದ್ಕೊಂಡದ್ದು, ಬಟ್ ಹಣ್ಣು ಅಡಿಕೆ ಸುಮಾರು ಸಿಗ್ತಾನೇ ಇತ್ತು, ಹಾಗೆ ಬೀಳ್ತಾನೇ ಇತ್ತು. ಅದಕ್ಕೊಮ್ಮೆ ಕೊಯ್ಸಿ ಬಿಟ್ಟರೆ ಮತ್ತು ಸುಲಭ ಆಗ್ತದಲ್ಲ ಅಂತ ಹೇಳಿ ಇವತ್ತು ಬರಲಿಕ್ಕೆ ಹೇಳಿದ್ದು. ನಾಳೆ ಇವರಿಗೆ ರಜೆ ಉಂಟಲ್ಲ, ಹೇಗ್ಲಿಕ್ಕೆ ಕೂಡ ಸುಲಭ ಆಗ್ತದೆ ಅಂತ. ಸುಮಾರು ಅಡಿಕೆ ಇಲ್ಲ, ಬಟ್ ಅಲ್ಲಲ್ಲಿ ಹಣ್ಣಾಗಿ ಬೀಳೋದು ಸುಮಾರು ಸಿಗ್ತಾಯಿತ್ತು ನಮಗೆ. ಅಂದರೆ ಯಾವಾಗಲೂ 3ನೇ ಕೊಯ್ಲಲ್ಲೇ ಮುಗಿಬೇಕು, ಬಟ್ ಈ ಸಲ ಸ್ವಲ್ಪ ಲೇಟ್ ಆಯಿತು, ಕೊಯ್ದದ್ದು ಲೇಟು. ಹಾಗಾಗಿ ಏನಂದರೆ ಇದು 4ನೇ ಸಲ ಕೊಯ್ತಿರೋದು. 4ನೇ ಸಲ ಕೊಯ್ತಿದ್ದೇವೆ ಅಂತೇಳಿ ಅಡಿಕೆ ತುಂಬ ಉಂಟು ಅಂತಲ್ಲ, ನಮಗೆ ಡೈಲಿ ಹೋಗಿ ಹೆಕ್ಕುದು ಬೇಡ ಅಂತೇಳಿ ಒಮ್ಮೆಲೆ ಮುಗಿಸುವ ಅಂತೇಳಿ ಅವರು ನಿನ್ನೆ ನಮ್ಮ ಊರಲ್ಲಿ ಪಕ್ಕದಂದರೆ ನಮ್ಮ ಊರಲ್ಲಿ ಒಬ್ಬರ ಮನೆಗೆ ಬಂದಿದ್ದರು. ಹಾಗೆ ಇವತ್ತು ನಮ್ಮಲ್ಲಿಗೆ ಬಂದರು, ಗಣಿ ಹೋಗಿ ಕರ್ಕೊಂಡು ಬಂದದ್ದು. ಈಗ ಅವರನ್ನು ಚಹಾ ಕುಡಿಲಿಕ್ಕೆ ಕರೀಲಿಕ್ಕೆ ಹೋಗ್ತಿದ್ದೇನೆ. ಹಾಗೆ ಚಿಂಕಿ ಹೋಗೋದು ನೋಡಿ. ಚಿಂಕಿ ಈಗ ಒಂದು ವಾಟರ್ ಥೆರಪಿ ಇಲ್ಲ, ಯಾವಾಗ ಬಂದು ವಾಟರ್ ಥೆರಪಿ ಮಾಡ್ತಾನೆ ಅಂತ ಗೊತ್ತಿಲ್ಲ ನನಗೆ. ಆದರೆ ಮುಂಚೆ ನಾನು ಇಲ್ಲಿ ತೋಟಕ್ಕೆ ಬರುವಾಗ ಅವನು ಅಲ್ಲಿಂದಲೇ ಬರೋದು. ಈಗ ನೋಡಿ ಇದರಿಂದ ಬರ್ತಿದ್ದಾನೆ. ಈಗ ಕೊಯ್ಲಿಕ್ಕೆ ಕೇಶವಣ್ಣ ಬಂದಿದ್ದಾರಲ್ಲ, ಹಾಗೆ ಅವರಿಗೆ ಚಹಾ ಎಲ್ಲ ಕುಡ್ದಾಯಿತು. ಅವರೊಂದು ಲಾಸ್ಟ್ ಎಡ್ಜಲ್ಲಿ ಅಡಿಕೆ ತೆಗಿತಾಯಿದ್ರು. ಅವ್ರ ಹತ್ರ ಹೇಳಿದೆ, ನಮ್ಮದು ತೋಟದ ಎಂಟಲ್ಲಿ ಒಂದು ತೆಂಗಿನ ಮರ ಉಂಟು, ಅದರಲ್ಲಿ ಎಳ್ನೀರು ಉಂಟಲ್ಲ, ಅದನ್ನು ಮಂಗಗಳೇ ತಿಂದು ಖಾಲಿ ಮಾಡ್ತದೆ. ಹಾಗೀಗ ಅದರಲ್ಲಿ ಒಂದು ಗೊನೆ ಉಂಟು, ಅದರಲ್ಲಿ ಸಹ 2-3 ಖಾಲಿಯಾಗಿದೆ. ನಿನ್ನೆ ಬಂದು ಕೊಯ್ದು ಮಂಗ ಕುಡ್ದಿದೆ. ಅದಕ್ಕೆ ಅವ್ರ ಹತ್ರ ಕೊಯ್ಲಿಕ್ಕೆ ಹೇಳಿದ್ದೇನೆ, ಅವರು ಕೊಯ್ದು ಕೊಡ್ತೇನೆ ಅಂತ ಸಹ ಹೇಳಿದರು. ಹಾಗೆ ಈಗ ಬಟ್ಟೆ ಎಲ್ಲ ತಗೊಂಡು ಹೋಗ್ತಿದ್ದೇನೆ, ತಗೊಂಡು ಬರಲಿಕ್ಕೆ. ಇಲ್ಲಾಂದರೆ ಮಂಗಗಳೇ ತಿಂದು ಹೋಗೋದು. ಅಪ್ಪ ಹೇಳೋದು, ಒಂದು ಬೊಂಡಕ್ಕೆ 75 ರೂಪಾಯಿ ಕೊಡು ಅಂತ. ಮಂಗಗಳೆಂತ ಧರ್ಮಕ್ಕೆ ತಿಂದು ಹೋಗೋದಲ್ಲ, ನಾನಾದರೂ ತಿಂತೇನೆ ಅಂತೇಳಿ ಅವ್ರ ಹತ್ರ ಕೊಯ್ಲಿಕ್ಕೆ ಹೇಳಿದ್ದು. ಹೋಗುವ ಬನ್ನಿ. ಕೇಶವಣ್ಣ ಹತ್ತಿದ್ದಾರೆ ನೋಡಿ, ಈ ಮರದ್ದು ಬೊಂಡ. ಇದರಲ್ಲಿ ಈಗ ಅವ್ರು ಬರೋಕ್ಕಿಂತ ಮುಂಚೆ ಮಂಗ ಇತ್ತಂತೆ.
ಇಲ್ಲಿ ಒಂದು ಚಿಕ್ಕ ಕೊನೆ ಕಾಣ್ತುಂಟು ನೋಡಿ, ಅದನ್ನು ಕೊಯ್ಲಿಕ್ಕೆ ಹತ್ತಿದವರೀಗ. ಅದರಲ್ಲಿ 2 ಗೊನೆ ಉಂಟು, ಒಂದು ಎಳ್ಳತ್ತು, ಅದು ಕುಡಿಲಿಕ್ಕೆ ಆಗಲಿಕ್ಕಿಲ್ಲ, ಅಂದರೆ ಅದರಲ್ಲಿ ನೀರಾಗಿರ್ಬೋದು. ಈಚೆ ಸೈಡಿದು ಒಳ್ಳೆ ಸಾಧಾರಣ ನೀರೆಲ್ಲ ಆಗಿ ಸ್ವಲ್ಪ ಸ್ವಲ್ಪ ಬಾವೆ ಗಂಜಿ ಎಲ್ಲ ಬಂದಿರ್ತದೆ. ಅಲ್ಲಿ ಬೊಬ್ಬೆಡ್ತಿರೋದು ನಮ್ಮ ಪಿ ಗೌರಿ ಆಯಿತಾ. ಅಂದ ಅವು ಆತ ಇಜ್ಜಂಡ ಆಯ್ತು, ಅವು ಒಂಥರ ಬರೋದಿತ್ತು. ಇಷ್ಟು ಸಿಕ್ಕಿತ್ತು ನೋಡಿ, ಇಷ್ಟು ಉಳಿತು. ತೆಗೆದಾಗ 2 ಕಟ್ಟಾಗಿತ್ತು, ಅಂದರೆ ಇಲ್ಲಿಂದ ಭಾಗ ಬಿಟ್ಟು ನೀರೆಲ್ಲ ಹೋಗಿತ್ತು. ಹಾಗೆ ನೀರಿಲ್ಲ ಅಂತೇಳಿ ಒಂದು ಸಪ್ರೇಟ್ ಕೊಚ್ಚಿದ್ದು. ನನಗೆ ಇಷ್ಟು ನೀರು ಸಿಕ್ಕಿತ್ತು, ಸ್ವಲ್ಪ ಕುಡ್ದೆ. ಮತ್ತು ಅದರೊಳಗಡೆ ಇದು ಕೂಡ ಇಲ್ಲ ಅಂತ, ಬಾವೆ ಕೂಡ ಇಲ್ಲ. ಟಿಂಕಿಗೆ ಕೊಡಲಿಕ್ಕೆ ಪಾಪ ಅವ ಕಾಯ್ದು ನಾನು ಎಷ್ಟೊತ್ತಿಗೆ ಕೊಡ್ತೇನೆ ಅಂತ, ಕೊಡಲಿಕ್ಕೆ ಇಲ್ಲ ಅಂತ, ಅದರಲ್ಲಿ ಬರೀ ನೀರು ಮಾತ್ರ ಇರೋದು. ನಾನು ಬಿಟ್ಟಿದ್ದೆ, ಮಗಳನ್ನು ಕಟ್ಟಿದ್ದೆ. ಅವಳನ್ನು ಬಿಟ್ಟು ನೀರು ಕುಡಿಲಿಕ್ಕೆ ಬಂದು, ಅವಳದು ಬೊಬ್ಬೆ ಅಂದರೆ ಬೊಬ್ಬೆ ಮಗಳದ್ದು. ಹಾಗೆ ಮಗಳನ್ನು ಬಿಟ್ಟು ಅವಳಿಗೆ ನೀರು ಕುಡಿಲಿಕ್ಕೆ ಬಂದಳು. ಇವಳನ್ನು ಬಿಟ್ಟು ಬರೋದು ಅವಳ ಮಗಳನ್ನು, ಎಲ್ಲೆಲ್ಲಿ ಹೋಗೋದು, ಅದಕ್ಕೆ ಕಳೀದು. ಇವಳು ನೋಡಿ, ಇದೊಂದು ಕಾಯಿ ಆಯಿತಾ, ಕುಲ್ಲಲ್ಲೆಲ್ಲ ಸಿಕ್ಕಾಕೊಳ್ತಿದೆ. ಒಬ್ಬಳೇ ನಿಂತಿದ್ದಾಳೆ, ಇಲ್ಲಾದರೆ ಅಮ್ಮ ಇರ್ತಾಳೆ ಕಂಪೆನಿಗೆ. 11:30 ಆದಷ್ಟೇ. ಯಾವಾಗಲೂ ನಾನು 1 ಗಂಟೆಗೆಲ್ಲ ನೀರು ಕುಡಿಲಿಕ್ಕೆ ಕರ್ಕೊಂಡು ಬರ್ದು. ಇವತ್ತು ಬೇಗ ಓಡಿ ಬಂದಿದ್ದಾರೆ. ನಮಗೆ ಸಹ ಇಷ್ಟು ಕಾಡ ಇದ್ದರೂ ಕೂಡ ಸೆಕೆ ಜಾಸ್ತಿ ಅಂತ. ನಾನು ಬದಲಿಸಲಿಕ್ಕೆ ಬರೋ ಗೋಣಿ ಕೂಡ ತಗೊಂಡು ಬಂದಿದ್ದೆ. ಒಂದು ಗೋಣಿ ಮಜಾ ಕೂಡ ಆಯಿತು. ಇವರೆಂತ ಮಾಡ್ತಿದ್ದಾರೆ ಗೊತ್ತುಂಟ, ಈಗ ಇದು 3ನೇ ಸಲ ಹೊಳೆಗೆ ಓಡೋದು. ದೊಡ್ಡವಳು ಓಡಿ ಬಂದು ಹೊಳೆಯಲ್ಲಿ ನಿಂತ ತಕ್ಷಣ ಚಿಕ್ಕವಳು ಸಹ ಸೀದಾ ಹೊಳೆಗೆ ಓಡೋದು. ಇವಳು 2ನೇ ಸಲ, ಇವಳು 3ನೇ ಸಲ. ಎಷ್ಟು ಸಲ ನೀರು ಕುಡಿತಾರೆ ನೋಡಿ ದನಗಳು. ಶಿವಣ್ಣ ಬಂದಿದ್ದಲ್ಲ ಅಡಿಕೆ ಕೊಯ್ಲಿಕ್ಕೆ, ಅವರು ಕೊಯ್ದು ಹಾಕಿ ಹೋಗಿ ಆಯಿತು. ಮತ್ತು ಈಗ ನಾನು ಮಧ್ಯಾಹ್ನಕ್ಕೆ ಸಾಂಬಾರು ಪ್ರಿಪೇರ್ ಮಾಡಲಿಕ್ಕೆ ಬಂದೆ. ಎಂಥ ತರಕಾರಿ ಸಿಗ್ತದೆ ನೋಡುವ ಅಂತ. ನನಗೆ ಅವಾಗ ಕೂಡ ಬೆಂಡೆಕಾಯಿ ತಿನ್ನಬೇಕು ಅಂತ ಯಾವಾಗಲೂ ಅನಿಸೋದು. ಹಾಗೆ ಬೆಂಡೆಕಾಯಿ ಉಂಟು, ಒಂದು 5-6 ಸಿಗ್ಬೋದು. ಅದರೊಟ್ಟಿಗೆ ಸ್ವಲ್ಪ ಅಲಸಂಡೆ ಸಹ ಸೇರಿಸಿ ಒಂದು ಖಾರದಲ್ಲಿ ಬೆಂದಿ ಅಂತ ಮಾಡ್ತೇವೆ ನಾವು, ಬರೀ ಖಾರ ಮಾತ್ರ ಹಾಕಿ ಮಾಡುವಂಥದ್ದು. ಅದಕ್ಕೆ ತೆಂಗಿನಕಾಯಿ ಹಾಕಲಿಕ್ಕಿಲ್ಲ, ಮಾಡುವ ಅಂತ. ಯಾಕಂದರೆ ಗಣಿಗೆ ಬೆಂಡೆಕಾಯಿ ಖಾರ ಖಾರ ಬೇಕು ಅಂತ ಅವ್ರು ಹೇಳಿದ್ರು. ಮೊನ್ನೆ ಒಂದು ಸಿಂಪಲ್ ಸಾಂಬಾರು ಮಾಡಿದ್ರು, ಅದಕ್ಕೆ ಅವ್ರು ಹೇಳಿದ್ರು ಅದು ಬೇಡ, ನಮಗೆ ಖಾರ ಹಾಕಿ ಮಾಡಿದರೆ ಖುಷಿ ಆಗ್ತದೆ ಅಂತ. ಅದಕ್ಕೆ ಒಮ್ಮೆ ಟ್ರೈ ಮಾಡುವ ಅಂತ. ಒಮ್ಮೆ ಅಲ್ಲ, ನಾನು ಸುಮಾರು ಸಲ ಮಾಡಿದ್ದೇನೆ. ಏನಿಲ್ಲ, ಮೆಣಸು ಮತ್ತು ಜೀರಿಗೆ ಹಾಕಿ ಕಡಿಯೋದು, ಅದನ್ನೇ ಬೇಯಿಸಿದ್ದಕ್ಕೆ ಹಾಕಿ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಮುಗೀತು. ಸ್ವಲ್ಪ ಹುಳಿ ಕೂಡ ಹಾಕಬೇಕಾಗ ಒಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಬರ್ತದೆ. ಸಿಕ್ಕಿತ್ತು ಬೆಂಡೆಕಾಯಿ 8 ಉಂಟು, ಸಾಕು ನಮಗೆ 3 ಮಧ್ಯಾಹ್ನಕ್ಕೆ ಒಮ್ಮೆ, ರಾತ್ರಿಗೊಮ್ಮೆ ಅಷ್ಟೇ. ಸಂಜೆಗೆ ತಿಂಡಿ ಅಥವಾ ಒಂದು 8 ಗಂಟೆಗೆ ತಿಂಡಿ ಏನಾದರೂ ಮಾಡಿದರೆ ಅದೇ ಹೋಗ್ತದೆ, ಆಗ ಇದು ಖಾಲಿ ಆಗೋದಿಲ್ಲ. ಹಾಗಾಗಿ ಸ್ವಲ್ಪವೇ ಮಾಡೋದು ನಾನು. ಇವಾಗ ಬೆಳಿಗ್ಗೆಗೆ ಬೇಕು ಅಂತಿಲ್ಲ, ಬೆಳಿಗ್ಗೆ ಆಗಲೂ ಫ್ರೆಶ್ ಚಟ್ನಿ ಬೇಕು ನನ್ನ ಗಂಡನಿಗೆ ಮತ್ತು ಅಪ್ಪನಿಗೆ. ಹಾಗೆ ಇವರು ಕಾಯ್ದು ನೋಡಿ, ಇಬ್ಬರು ರಸ್ಕಿಗೆ. ಚಹಾ ಕುಡಿತಿದ್ದೇವೆ. ಶಂಬೂಸು ಅಪ್ಪ ಚಹಾಕ್ಕೆ ಬಂದರು. ಹಾಗೆ ಇವರಿಗೆ ಎಲ್ಲ ರಸ್ಕ್ ಹಾಕಿ ಆಯಿತು. ಬೆಕ್ಕೋಳಿ ಯಾರಿಲ್ಲ, ಟೆಪ್ಪಿ ಇರೋದು. ಬೆಕ್ಕೋಳಿ ಟೆಪ್ಪಿ ಇದ್ದಾಳೆ, ಅವಳೊಂದು ರಸ್ಕ್ ತಿಂತಾಳೆ ಹೋಗ್ತಾಳೆ. ಮತ್ತೆ ದನಗಳನ್ನು ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೇನೆ. ಆಯಿತು, ಆಲ್ಮೋಸ್ಟ್ ತಲುಪ್ತಾ ಬಂದರು ಮನೆಗೆ. ಇವರು ಇಲ್ಲೇ ಬರೋದಾಯ್ತಾ, ನೀವು ಡೈಲಿ ಅಂದ್ಕೊಳ್ಬೋದು ಇವಳು ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಅಂತ. ಇವಳಿಗೆ ಇಲ್ಲಿಗೆ ಖುಷಿ ಬರಲಿಕ್ಕೆ. ಅದಕ್ಕೆ ನಾನು ಮಧ್ಯಾಹ್ನ ತನಕ ದೊಡ್ಡವಳನ್ನು ಬಿಡ್ತೇನೆ. ಅಷ್ಟರಲ್ಲಿ ಸಹ ಮಗಳಿಗೆ ಹೋಗಿ ಹಾಲೆಲ್ಲ ಕುಡಿಸ್ತಾಳೆ 2 ಸಲ. ಇವತ್ತು ನೋಡುವಾಗ ಹಾಲು ಕುಡಿಸ್ತಾ ಇದ್ದಾಳೆ, ನಾನು ಆಗ ನೀರು ಕುಡಿಸ್ಲಿಕ್ಕೆ ಕರ್ಕೊಂಡು ಹೋಗುವಾಗ. ಕುಡ್ದಷ್ಟು ಕುಡೀಲಿ ಅಂತೇಳಿ ಬಿಟ್ಟೆ. ಅಪ್ಪ ಹೇಳೋದು, ಇಷ್ಟು ದೊಡ್ಡಾದ್ರೂ ಇವಳು ಹಾಲು ಕುಡಿತಾಳಲ್ಲ, ನಮ್ಮ ಮನೆಯಲ್ಲಿ ಇಂಥ ಕರು ಇಲ್ಲಿ ತನಕ ಇರಲಿಲ್ಲ ಅಂತ. ಅಂದರೆ ಅವಳಿಗೆ 1 ವರ್ಷ 3 ತಿಂಗಳು ಆಯ್ತಲ್ಲ, ಆದರೂ ಹಾಲು ಕುಡಿತಾಳೆ ಇಷ್ಟು ದೊಡ್ಡ ಆದಮೇಲೆ ಸಹ. ಅದು ಸಹ ಕೊಂಬ ಎಲ್ಲ ತಾಗಿಸದೆ ಕುಡಿಯೋದು. ಅವಳದು ಟೆಕ್ನಿಕೆಲ್ಲ ನೋಡಬೇಕು. ನನಗೇನೇ ನಗು ಬರ್ತದೆ, ಅಮ್ಮನಿಗೆ ನೋವಾಗಬಾರ್ದು ಆ ಥರ ಕುಡಿತಾಳೆ ಅವಳು. ಹಾಗೆ ಕೊಂಬು ಬಂದ ಮೇಲೆ ಕರು ಎಲ್ಲ ಹಾಲು ಕುಡಿಯೋದಿಲ್ಲ ಅಂತೆ, ನನಗೆ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ
ಅಷ್ಟು ದೊಡ್ಡ ಕೊಂಬು ಬಂದರೂ ಸಹ ಅವಳು ಹಾಲು ಕುಡಿತಾಳೆ ಹೇಗೆ ಅಂತ ಕೇಳ್ತಾರೆ ಕೆಲವರು. ಹೇಗೆ ಅಂತ ನಾನು ಎಂತ ಹೇಳೋದು, ಹಾಲು ಕುಡಿತಾಳೆ ಮಾತ್ರ ಅವಳು. ಬೆಳಿಗ್ಗೆ ಪೂರ್ತಿ ಕೂದಲಿಗೆ ಎಣ್ಣೆ ಹಾಕಿದ್ದೆ. ನಾನು ಎಣ್ಣೆ ಹಾಕೋದು ಹೇಗೆ ಅಂತ ಹೇಳಿದರೆ, ಕೂದಲಿನ ಬುಡ ತನಕ ಬರಬೇಕು ಎಣ್ಣೆ. ಅಂದರೆ ನನಗೆ ಕೂದಲು ನೆನಿಬೇಕು ಎಣ್ಣೆಯಲ್ಲಿ, ಅಷ್ಟು ಎಣ್ಣೆ ಹಾಕ್ತೇನೆ ನಾನು. ಅಂದರೆ ಮೈಂಡಿಗೆ ಕೂದಲೆಲ್ಲ ಎಳ್ಕೊಳ್ಬೇಕು, ಅಷ್ಟು ಎಣ್ಣೆ ಹಾಕ್ತೇನೆ. ಈಗ ಸಾಧಾರಣ ಎಳ್ಕೊಂಡು ನೋಡಿ ಒಣಗ್ತಾ ಹಾರುತ್ತುಂಟು. ಬೆಳಿಗ್ಗೆ ಹಾರ್ತಿರ್ಲಿಲ್ಲ ಕೂದಲು. ಹಾಗೆ ಚೂರು ಎಣ್ಣೆ ಹಾಕಿದರೆ ಬಿಸಿಲಿಗೆ ಬೇಗ ಆರಿ ಹೋಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಈಗ ಬಿಸಿಲಲ್ಲ, ಅದಕ್ಕೆ ನಾನು ಮತ್ತು ಬಿಸಿಲಲ್ಲಿ ಜಾಸ್ತಿ ಓಡಾಡ್ತೇನಲ್ಲ. ಹಾಗೆ ನಿಮಗೊಂದು ನಾನು ನಿನ್ನೆ ಫೋಟೋ ಹಾಕಿದ್ದೆ ನನ್ನ ಪೋಸ್ಟಲ್ಲಿ, ಆದರೆ ಅದನ್ನು ನಿಮಗೆ ತೋರಿಸಿ ಎಕ್ಸ್ಪ್ಲೈನ್ ಮಾಡುವಷ್ಟು ನನಗೆ ಟೈಮ್ ಇರಲಿಲ್ಲ. ಫೋಟೋ ಒಂದು ತೆಗೆದುಕೊಂಡಿದ್ದೆ, ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಕೋಳಿ ಕಾಣಿಸ್ತಾ ಉಂಟಾ? ಇದಕ್ಕೆ ನಾವು ಕಂಚಿಗಾರ ಅಂತ ಹೇಳ್ತೇವೆ. ನಮ್ಮ ಭಾಷೆಯಲ್ಲಿ ಕೊಂಕಣಿಯಲ್ಲಿ ಗಾಂಜಲ್ ಅಂತ ಹೇಳೋದು. ಇದದು ಫ್ರೆಶ್ ಗೂಡು ಕಟ್ತಾ ಉಂಟಷ್ಟೇ. ನಿನ್ನೆ ಕಟ್ಟಲಿಕ್ಕೆ ಶುರು ಮಾಡಿದೆ. ಈಗ ನೋಡಿ, ಇದರಲ್ಲಿ ಎದುರಿಗೆ 3 ಕಾಣ್ತಾ ಇದ್ದಾರೆ. ಬ್ಯಾಕ್ ಸೈಡಿಂದ ಸಹ ಒಂದು ಕಾವಲುಗಾರ ಉಂಟು. ಇದು ಎಲ್ಲಿ ಸಹ ನಾವು ಅಪ್ಪಿ ಇದಕ್ಕೆ ತಾಗಿ ಹೋದರೆ ಉಂಟಲ್ಲ, ಇದು ಚಿಂಕ ಅಂತ ಒಂದು ಸೂಜಿ ಆಗ್ತದೆ ಒಂದು. ಮತ್ತು ಮಾರನೇ ದಿವಸ ತನಕ ಸಹ ಅಷ್ಟೇ ಊದಿಕೊಂಡಿರ್ತದೆ ಆಯಿತಾ. ಅರಶಿನ ಎಲ್ಲ ಹಾಕಿದ್ರೆ ಸ್ವಲ್ಪ ಕಡಿಮೆ ಆಗ್ತದೆ, ಬಟ್ ಊದಿದ್ದುಂಟಲ್ಲ ಅದು ಹಾಗೇ ಇರ್ತದೆ. 1 ದಿವಸ ತಗೊಳ್ತದೆ ಇದು ಕಡಿಮೆ ಆಗಲಿಕ್ಕೆ. ಭಯಂಕರ ನೋವು ಕೂಡ ಇದೆ. ಎಲ್ಲಾದರೂ ಕಚ್ಚಿದರೆ ಕೈಯೆಲ್ಲ ಎತ್ತಲಿಕ್ಕಾಗೋದಿಲ್ಲ, ಅಷ್ಟು ನೋವು. ನೋಡಿ ಯಾವ ಥರ ಸೇಫ್ಟಿಯಲ್ಲಿ ಕಾಯ್ತಾ ಉಂಟು ಗೂಡನ್ನು ಅಂತ. ನನಗೆ 1-2 ಸಲ ಕಚ್ಚಿದ್ದು ನೆನಪುಂಟು ಚಿಕ್ಕ ಇರುವಾಗ. ಅದು ಗೊತ್ತಿಲ್ಲದೆ ತಾಗಿ ಹೋಗಿ ಕಚ್ಚಿದ್ದು. ಹಾಗೆ ಇದಕ್ಕೆ ನಾವು ಗೊತ್ತಿಲ್ಲದೆ ತಾಗಿಸಿದ್ರು ಸಹ ಕಚ್ಚುತ್ತದೆ ಗ್ಯಾರಂಟಿ. ನಿಮಗೆ ಯಾರಿಗಾದರೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಇದರದ್ದು ಅಂತ ಹೇಳಿ ನನಗೆ ಕಮೆಂಟಲ್ಲಿ. ನಂಗೆ 1-2 ಸಲ ತಾಗಿ ಹೋಗಿದೆ. ನೋಡಿದರೆ ನಾವು ಜಾಗ್ರತೆ ಮಾಡ್ತೇವೆ, ನೋಡದೇ ಇದ್ದರೆ ಹೀಗೆ ಕಚ್ಚಿ ಹೋದ್ಮೇಲೆ ಗೊತ್ತಾಗ್ತದೆ ಇಲ್ಲಿ ಒಂದು ಗೂಡಿತ್ತು ಅಂತ. ಮತ್ತು ಎಲ್ಲರೂ ಮೊನ್ನೆ ನನಗೆ ಕಮೆಂಟಲ್ಲಿ ಹೇಳಿದ್ರಿ ಅಲ್ಲ, ಅದು ಗೂಡೆಲ್ಲ ತೆಗಿಬೇಡಿ, ಅದು ಹಣ ತರ್ತದೆ ಅಂತ. ಹಣ ಬರಲಿಲ್ಲ ಇಲ್ಲಿ ತನಕ ನನಗೆ, ಆದರೆ ಅದು ಗೂಡು ಬಿದ್ದು ಹೋಯಿತು ಹೇಗೆ ಅಂತ ಗೊತ್ತಿಲ್ಲ. ಈಗ ಗೂಡಲ್ಲಿ ಯಾರು ಸಹ ಇಲ್ಲ, ಎಲ್ಲರೂ ಸಹ ಹೋಗಿದ್ದಾರೆ ಮೋಸ್ಟ್ಲಿ. ಖಾಲಿ ಗೂಡುಂಟು ಈಗ. ಕಾಜಿ ನೋಡಿ, ಅದು ಬಳ್ಳಿ ಮೂವ್ ಆಗ್ತದಲ್ಲ, ಅದರೊಟ್ಟಿಗೆ ಹೊಸ ಓಡಿ ಬರುವುದು. ಈಗೊಳ್ಳಿ, ಅದು ಬಳ್ಳಿ ಎಂಥದೋ ಪ್ರಾಣಿ ಅಂತ ಅಂದ್ಕೊಳ್ಳೋದು. ಅವನಿಗೆ ಗೊತ್ತಿಲ್ಲ ದನಕ್ಕೆ ಕಟ್ಟಿದ್ದು ಅಂತ. ಅವಳನ್ನು ಕರ್ಕೊಂಡು ಬಂದೆ ಅಲ್ಲ, ಹೊಯ್ 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 ಹೋಗುವ. ಹಾಕೊಳ್ಳಿ ಕಾಜು, ಹಿಡಿ ಇವತ್ತು ನಿಂಗೆ ಆಯಿತು, ಬೇಟೆ ಆಯಿತು. ಕಾಜು, ಹೈ ಕಾಜು ಹೊಡೆದು ನೋಡಿ ಗುಂಡಣ್ಣ. काजू येतो आईले का तू? ನೋಡಿ ಹಟ್ಟಿಗೆ ಸಹ ಬಂದ. ಇದನ್ನು ಫಾಲೋ ಮಾಡಿಕೊಂಡು ಇಟ್ಕೊಳ್ಳಿ, ಎಳಿತೇನೆ.